Listen carefully. So this is the problem. So full ಎಲ್ರಿಗೂ ಸ್ಕ್ರೀನ್ ಕಾಣ್ತಿದೆ ಅನ್ಕೊಂಡಿದ್ದೀನಿ. So ನೋಡಿ ಇಲ್ಲಿ, the Indian Construction Company Limited has undertaken the construction of a bridge over the river Yamuna for a corporation. So the value of contract is 15 lakh, subject to retention of 20% until 1 year after certified completion of the contract and final approval of the corporation of engineer. ಸೊ ಏನ್ ಅರ್ಥ ಕೊಡುತ್ತೆ ಅಂತಂದ್ರೆ, ಕಾಂಟ್ರಾಕ್ಟ್ ಪ್ರೈಸ್ 15 ಲ್ಯಾಕಿಗೆ ಕಾಂಟ್ರಾಕ್ಟ್ ಒಪ್ಪಂದ ಆಗಿದೆ. ಸೊ ಎಷ್ಟು ಕಾಂಟ್ರಾಕ್ಟ್ 15 ಲಕ್ಷಕ್ಕೆ ಆಗಿರುತ್ತೆ. ಸೊ ರಿಟೆನ್ಷನ್ ಆಫ್ 20% ಅಂದ್ರೆ ಅವ್ರು ಏನೇ ಕೆಲಸ ಆಗಿದ್ರೆ ಎಷ್ಟು ಸರ್ಟಿಫೈ ಮಾಡ್ಕೊಡ್ತಾರೆ ಇಂಜಿನಿಯರ್, ಅದರಲ್ಲಿ 20% ಇಡ್ಕೊಂಡು, ಅಂದ್ರೆ 20% ಅಂದ್ರೆ 1 ಲಕ್ಷ ಕೆಲಸ ಆಗಿದ್ರೆ 20,000 ಇಡ್ಕೊಂಡು 80,000 ಕೊಡುವಂಥದ್ದು, ಅಂದ್ರೆ 80% ಕ್ಯಾಶ್ ರಿಸೀವ್ಡ್ ಅಂತ ಅರ್ಥ. ಇದು 20% ರಿಟೆನ್ಷನ್ ಅಂತಂದ್ರೆ 80% ಏನ್ ಅರ್ಥ ಅಂದ್ರೆ ಕ್ಯಾಶ್ ರಿಸೀವ್ಡ್ ಎಷ್ಟು ಪರ್ಸೆಂಟೇಜು, 80% ಅಂತ ಅರ್ಥ ಅದು. ಸೊ ಕಾಂಟ್ರಾಕ್ಟ್ ಕಂಪ್ಲೀಟೆಡ್ ಇನ್ಕಂಪ್ಲೀಟ್ ಅಂತ ನೋಡೋಣ. ಸೊ ಲೇಬರ್ 4,05,000 ಅಟ್ ಸೈಡ್, ಮೆಟೀರಿಯಲ್ ಡೈರೆಕ್ಟ್ ಟು ಸೈಟ್ 4,20,000, ಮೆಟೀರಿಯಲ್ಸ್ ಫ್ರಮ್ ಸ್ಟೋರ್ 81,200, hire and use of plant, ಯಾವುದೋ ಒಂದು ಬಾಡಿಗೆ ತಗೊಂಡು ಪ್ಲಾಂಟ್ ತಗೊಂಡಿದ್ರೆ 12,100, ಡೈರೆಕ್ಟ್ ಎಕ್ಸ್ಪೆನ್ಸಸ್ 23, ಜನರಲ್ ಓವರ್ ಹೆಡ್ ಅಲೋಕೇಟೆಡ್ ದಿ ಕಾಂಟ್ರಾಕ್ಟ್ 37,100, ಮೆಟೀರಿಯಲ್ಸ್ ಅಟ್ ದ ಎಂಡ್ 31st June 2015 ಅಲ್ಲಿ, ಅಂದ್ರೆ ಆ ಇದಕ್ಕೆ ಎಂಡ್ ಮಾಡ್ತಾ ಇದ್ದಾರೆ 6,300, ವೇಜಸ್ ಅಕ್ರೂಡ್, ಔಟ್ಸ್ಟ್ಯಾಂಡಿಂಗ್ ವೇಜಸ್ ಇನ್ನು 7,800 ಉಳಿಸ್ಕೊಂಡಿದ್ದಾರೆ, ಎಕ್ಸ್ಪೆನ್ಸಸ್ June 31st 16,000. ಸೊ ಇವೆಲ್ಲ ಹೊಸ ತರ ಎಂಟ್ರೀಸ್ಗಳು ನಿಮ್ಗೆ, ಸೊ ಅರ್ಥ ಆಗ್ಲಿ ಅಂತಾನೆ ನಾನು ಮಾಡ್ಸಿರೋದ್ರಿಂದ. ವರ್ಕ್ ನಾಟ್ ಸರ್ಟಿಫೈಡ್ ಅಟ್ ದ ಕಾಸ್ಟ್, ಕೆಲಸ ಆಗಿದೆ ಅದು ಸರ್ಟಿಫೈ ಮಾಡದಿರೋದು ಎಷ್ಟು, 16,500. ನೆಕ್ಸ್ಟ್ ಅಮೌಂಟ್ ಸರ್ಟಿಫೈಡ್ ಬೈ ದ ಕಾರ್ಪೊರೇಷನ್ ಇಂಜಿನಿಯರ್, ಎಷ್ಟು ಸರ್ಟಿಫೈ ಮಾಡಿದ್ರೆ 11 ಲಕ್ಷ ಕೆಲಸ ಆಗಿದೆ ಅಂತ ಹೇಳಿದ್ದಾರೆ. ಸೊ ಕ್ಯಾಶ್ ರಿಸೀವ್ಡ್ ಆನ್ ಅಕೌಂಟ್ ಎಷ್ಟು ರಿಸೀವ್ ಮಾಡಿದ್ದಾರೆ ಅಂದ್ರೆ 8,80,000. ಸೊ ಎಷ್ಟು ದುಡ್ಡು ರಿಸೀವ್ ಮಾಡಿದ್ದಾರೆ ಅಂತ ನಾವು ನೋಡೋಣ. 80% ಆದಂಗೆ ಆಯ್ತು ಆಕ್ಚುಲಿ. ಸೊ 11 ಲ್ಯಾಕಿಗೆ 8,80,000 ಅಂದ್ರೆ ಇಟ್ಸ್ 80% ಕರೆಕ್ಟ್ ಆಗಿದೆ, ಯಾಕಂದ್ರೆ 20% ರಿಸೀವ್ ಮಾಡಿ, ಅದು ಕೊಡದೆ ಹೋದ್ರು ನಾವು ಕ್ಯಾಶ್ ರಿಸೀವ್ಡ್ ನ ಕಂಡು ಹಿಡ್ಕೋಬಹುದಿತ್ತು. ಸೊ ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್, ಕಾಂಟ್ರಾಕ್ಟೀಸ್ ಅಕೌಂಟ್ ಅಂಡ್ ಶೋ ಹೌ ಇಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹೆಂಗ್ ಬರುತ್ತೆ ಅನ್ನೋದನ್ನ ನೀವು ಇಲ್ಲಿ ತೋರಿಸ್ಬೇಕಾಗುತ್ತೆ. ಸೊ ಒನ್ ಬೈ ಒನ್ ನಾನು ಪ್ರಾಬ್ಲಮ್ಸ್ ಗಳನ್ನ ಇದ್ ಮಾಡ್ಬಿಡ್ತೀನಿ ನೋಡಿ. ಇಲ್ಲಿ ಫಸ್ಟ್ ಏನೇನಿದೆ ಅನ್ನೋದನ್ನ ಫಸ್ಟ್ ಇದ್ ಮಾಡೋಣ. ಲೆಕ್ಕ ಆಲ್ರೆಡಿ ನಿಮಗೆ ಕಳಿಸಿದ್ದೀನಿ, ಅದನ್ನ ಬೇಕಾದ್ರೆ ನೋಡ್ಕೊಳ್ಳಿ. ಫಸ್ಟ್ ಈಸ್ ಮೆಟೀರಿಯಲ್, ಫಸ್ಟ್ ಒನ್ ಬೈ ಒನ್ ಇದೆ. ಮೆಟೀರಿಯಲ್ಸ್ ಅಟ್ ಸೈಟ್ ಅಂತ ಇದೆಯಲ್ಲ, ಸೊ ಡೈರೆಕ್ಟ್ ಮೆಟೀರಿಯಲ್ ಅಟ್ ಸೈಟ್ ಎರಡದೇ ಇದೆ. ಒಂದು ಮೆಟೀರಿಯಲ್ ನ ಡೈರೆಕ್ಟ್ ಆಗಿ ಕಳಿಸಿರೋಂಥದ್ದು, ಡೈರೆಕ್ಟ್ ಟು ಸೈಟ್ ಅದಿದೆ. ಸೊ ದ ಅಮೌಂಟಿಂಗ್ ರುಪೀಸ್ ಈಸ್, ಸೊ ಮೆಟೀರಿಯಲ್ ಇಸ್ 4,20,000. ನೋಡಿ ಎಲ್ಲ ಇದೆ, ಮೆಟೀರಿಯಲ್ ಎಷ್ಟು 4,20,000. ನೆಕ್ಸ್ಟ್ ಮೆಟೀರಿಯಲ್ ಲೇಬರ್ ಅಂತ ಇದೆ. ಸೊ ಅದಕ್ಕಿಂತ ಇನ್ನೊಂದಿದೆ ಮೆಟೀರಿಯಲ್ ಫ್ರಮ್ ಸ್ಟೋರ್ಸ್ ಅಂತ ಇದೆ. ಎರಡಿದೆ, ಎರಡು ತರ ಮೆಟೀರಿಯಲ್ಸ್ ತಗೊಂಡಿದ್ದಾರೆ. ಒಂದು ಡೈರೆಕ್ಟ್ ಆಗಿ ಎಲ್ಲಿಂದ ಬಂದಿದೆ, ಅದು ಸಪ್ಲೈಯರ್ ಇಂದ ಬಂದಿದೆ. ಇನ್ನೊಂದು ಅವರು ಗೋಡೌನ್ ಅಲ್ಲಿ ಇರೋಂಥದ್ದು, ಅಂದ್ರೆ ಕಾಂಟ್ರಾಕ್ಟರ್ ಗೋಡೌನ್ ಇಂದ ಎಷ್ಟು ಬಂದಿದೆ, 81,200. ಸೊ ಎರಡು ತರ ಮೆಟೀರಿಯಲ್ ಬಂದಿದೆ, ಒಂದು ಡಿಫ್ರೆಂಟ್ ಡೆಸ್ಟಿನೇಷನ್ಸ್ ಇಂದ, ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ. ಮೆಟೀರಿಯಲ್ ಯೂಸ್ಡ್ ಎರಡು ಸೇರ್ ಬರ್ತಾಯ್ತು. ಲೇಬರ್ ಆನ್ ಸೈಟ್ ಅಂದ್ರೆ ಲೇಬರ್ ಎಷ್ಟು ಜನ ಇದ್ರು, ಅವ್ರಿಗೆ ಕೂಲಿ ಕೊಟ್ಟಿದ್ದು ಎಷ್ಟಾಗಿದೆ ಅಂತಂದ್ರೆ 4,05,000. ಎಷ್ಟು 4,05,000. ಅದ್ರ ಜೊತೆಗೆ ಇನ್ನೇನಿದೆ, ಐಯರ್ ಅಂಡ್ ಯೂಸ್ ಆಫ್ ಪ್ಲಾಂಟ್ ಅಂತ ಅರ್ಥ. ಅಂದ್ರೆ ಮೆಷಿನರಿ ಅಂತ ಇರ್ತಿತ್ತು, ಈ ಸಲ ಏನಾಗಿದೆ ಐಯರ್, ಬಾಡಿಗೆ ಡಿಪ್ರಿಸಿಯೇಷನ್ ಬರಲ್ಲ ಈಗ, ಯಾಕೆ ಅಂತಂದ್ರೆ ಬಾಡಿಗೆ ಕೊಟ್ಟು ತಂದಿದ್ದಾರೆ. ಸೊ ಐಯರ್ ಅಂಡ್ ಯೂಸ್ ಆಫ್ ಪ್ಲಾಂಟ್, ಸೊ ಎಷ್ಟು ಆ ಬಾಡಿಗೆ ಎಷ್ಟು ಕೊಟ್ಟಂಗಾಯ್ತು, 12,100. ದ ಅಮೌಂಟಿಂಗ್ ರುಪೀಸ್ 12,100. ಸೊ 12,100 ಯೂಸ್ ಮಾಡ್ದಂಗಾಯ್ತು. ನೆಕ್ಸ್ಟ್ ಅದಲ್ದಲ್ಲ ಏನಿದೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಒಂದಿದೆ. ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಈ ಕಾಂಟ್ರಾಕ್ಟ್ ಗೆ ಅಲೋಕೇಟ್ ಆಗಿರೋ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟಪ್ಪ ಅಂತ ಅಂದ್ರೆ 23,000. ಪ್ರಾಬ್ಲಮ್ ಅಲ್ಲಿ ಎಲ್ಲ ಕೊಟ್ಟಿದ್ರೆ, ಸೊ 23,000. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದಿದೆ ನೋಡಿ ಅಲ್ಲಿ, ಮೆಟೀರಿಯಲ್ ಅಟ್ ಸೈಟ್, ಮೆಟೀರಿಯಲ್ ಆನ್ ಹ್ಯಾಂಡ್ 6,300 ಇದೆ. ಸೊ ಮೆಟೀರಿಯಲ್ ಉಳ್ದಿರೋದು ಅದು,
ಅಲ್ಲಿ ವೇಜಸ್ ಅಕ್ರೂಡ್ ಇದೆಯಲ್ಲ, ಅದು ಈ ವರ್ಷದ ವೇಜಸ್ ಕೊಟ್ಟಿಲ್ಲ ಅಂದ್ರೆ ಈ ಸಲ ಖರ್ಚಾಗಿದೆ ಅಂತ ಅರ್ಥನೇ ಅದು, ಬಟ್ ಪೇ ಮಾಡಿಲ್ಲ. ಅಕ್ರೂಡ್ ಆಗಿರೋದನ್ನ ನಾವು ಇಲ್ಲೇ ಬರಿತೀವಿ ನಾವು, ವೇಜಸ್ ಅಕ್ರೂಡ್ ಇದೆಯಲ್ಲ ಅದನ್ನ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಅಂತ ಅರ್ಥ. ಅದು ನಾವು ಎಲ್ಲಿ ಡೆಬಿಟ್ ಸೈಡ್ ಅಲ್ಲೇ ಬರ್ತೀವಿ. ಈ ವರ್ಷದ ಎಕ್ಸ್ಪೆಂಡಿಚರ್ ಅಂತ ಅರ್ಥ ಮಾಡ್ಕೊಂಡು ಏನ್ ಮಾಡ್ತೀವಿ, ಮೆಟೀರಿಯಲ್ ಬರೆಯಲ್ಲ, ಮೆಟೀರಿಯಲ್ ಉಳಿಕೆದಾಗಿರೋದ್ರಿಂದ ಆ ಕಡೆ ಬರಿತೀವಿ ಕ್ರೆಡಿಟ್ ಸೈಡ್ ಅಲ್ಲಿ, ಇದನ್ನ ಇಲ್ಲಿ ಮಾತ್ರ ಬರ್ತೀವಿ. ವೇಜಸ್ ಅಕ್ರೂಡ್ ಒಂದು, ಮತ್ತೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೂಡ ಅಕ್ರೂಡ್ ಆಗಿದೆ, ಅದು ಖರ್ಚಾಗಿದೆ, ಪೇ ಮಾಡಿಲ್ಲ ಅಂತ ಅರ್ಥ ಅದು. ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್ accrued, direct expenses accrued 1600, direct expenses accrued 1600. ಸೊ ಇಷ್ಟು ಈ ಕಡೆ ಬರುತ್ತೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ತಗೊಂಡಿದ್ರ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಕ್ರೂಡ್, ಲೇಬರ್ ತಗೊಂಡಿದ್ರ ಅಕ್ರೂಡ್ ಅದನ್ನು ತಗೊಂಡಿದ್ರ. ಸೊ ಟೋಟಲಿ ಇಷ್ಟು ಐಟಮ್ಸ್ ಗಳ ಮೇಲೆ ಜನರಲ್ ಓವರ್ ಹೆಡ್ ತಗೊಂಡಿಲ್ಲ ಅನ್ಸುತ್ತಲ್ಲ, ಅದೊಂದು. ಓ ದಿಸ್ ಒನ್ ವಿ ಹ್ಯಾವ್ ನಾಟ್ ಟೇಕನ್ ಜನರಲ್ ಓವರ್ ಹೆಡ್, ಸೊ ವಿ ಹ್ಯಾವ್ ಟು ಟೇಕ್, ಅದನ್ನು ತಗೋಬೇಕು. ಟು ಜನರಲ್ ಓವರ್ ಹೆಡ್ ಎಕ್ಸ್ಪೆಂಡಿಚರ್ಸ್ ಎಲ್ಲ ಜನರಲ್ ಓವರ್ ಹೆಡ್ ಅಂತ ಇದೆ. ಎಷ್ಟು? 37,100. ಜನರಲ್ ಓವರ್ ಹೆಡ್ ಎಷ್ಟಿದೆ? 37,100. ಸೊ ಟೋಟಲಿ ಇಷ್ಟು ಎಕ್ಸ್ಪೆನ್ಸಸ್ ಒಂದು ತಿಳ್ಕೊಬೇಕು. ವೇಜಸ್ ಔಟ್ಸ್ಟ್ಯಾಂಡಿಂಗ್ ಇದ್ರು ಅಕ್ರೂಡ್ ಇದ್ರು ಅದನ್ನ ಡೆಬಿಟ್ ಸೈಡ್ ತಗೋಬೇಕು ಅಂತ ನಾವು ಹೇಳ್ತಾ ಇದೀನಿ ಇಲ್ಲಿ. ಸೊ ಎಂಡ್ ಯಾವ್ದು ಅಂದ್ರೆ 30/6/2015 ಗೆ ಮಾಡ್ತಾರೆ ನಾವು. ಓಕೆ, ನೆಕ್ಸ್ಟ್ ಇಲ್ಲಿ ಬಂದ್ಬಿಡ್ತೀನಿ ನಾನು. ವರ್ಕ್ ಇನ್ ಪ್ರೋಗ್ರೆಸ್. ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಎರಡು ಬರುತ್ತೆ. ವರ್ಕ್ ಸರ್ಟಿಫೈಡ್ ಅವರೇ ಕೊಟ್ಟಿದ್ರೆ ಎಷ್ಟು? 11 lakh ಅಂತ ಡೈರೆಕ್ಟ್ ಆಗಿ ಅಮೌಂಟ್ ಕೊಟ್ಟಿದ್ರೆ ವಿ ರೈಟ್ ಡೈರೆಕ್ಟ್ಲಿ 11 lakh ವರ್ಕ್ ಸರ್ಟಿಫೈಡ್ ಅಂತ ಬರಿತಾ ಇದೀವಿ. ನೆಕ್ಸ್ಟ್ ವರ್ಕ್ ನಾಟ್ ಸರ್ಟಿಫೈಡ್ ಕೂಡ ಇದೆ, 16,500. ವರ್ಕ್ ನಾಟ್ ಸರ್ಟಿಫೈಡ್ ಕೊಟ್ಟಿದ್ರೆ 16,500. ಮೆಟೀರಿಯಲ್ ಅಟ್ ದ ಎಂಡ್ ಅಲ್ಲಿ ಎಷ್ಟು ಉಳಿದಿದೆ ಅಂತಾನು ಇದೆ. ಎಷ್ಟು? 6,500 ಅಂತ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, 6,500. ಮಿಷಿನರಿ ಏನು ಉಳಿದಿಲ್ಲ, ಯಾಕೆಂದ್ರೆ ಎಲ್ಲ ಬಾಡಿಗೆ ತಂದಿರೋದು ವಾಪಸ್ ಕೊಡ್ತಾರೆ. ಆ ಬಾಡಿಗೆ ಎಷ್ಟು ಮಾತ್ರ ನಾವು ಎಕ್ಸ್ಪೆಂಡಿಚರ್ ಬರ್ದಿದ್ವಿ, ಮಿಷಿನರಿ ಯಾವುದೇ ರೀತಿ ಇಲ್ಲ. ಸೊ ಇಷ್ಟು ಐಟಮ್ಗಳು ಇಲ್ಲಿ ಉಳಿದಿದೆ. ನಾವು ಬ್ಯಾಲೆನ್ಸ್ ಮಾಡಿ ನನಗೆ ಆನ್ಸರ್ ಹೇಳಿ. ಎರಡ್ ಕಡೆನು ಮೆಟೀರಿಯಲ್ ಅಂಡ್ 6,300. ಐ ಆಮ್ ಸಾರಿ, ಮೆಟೀರಿಯಲ್ ಅಂಡ್ 6,300. ಮೆಟೀರಿಯಲ್ ಅಂಡ್ ಎಷ್ಟು? 6,300. ಮೆಟೀರಿಯಲ್ ಆನ್ ಅಂಡ್ ಅಥವಾ ಮೆಟೀರಿಯಲ್ ಅಟ್ ಸೈಟ್ ಎರಡು ಒಂದೇ ಬರುತ್ತೆ. ಮೆಟೀರಿಯಲ್ ಆನ್ ಅಂಡ್ ಈಸ್ 6,300. ಸೊ ಇಷ್ಟು ಇದೆ. ನಾವ್ ಯು ಬ್ಯಾಲೆನ್ಸ್ ವಾಟ್ ಯು ಕ್ಯಾನ್ ಮೆಸೇಜ್ ಇಟ್. ಕ್ರೆಡಿಟ್ ಸೈಡ್ ಅಲ್ಲಿ ಬ್ಯಾಲೆನ್ಸ್ ತಾನೆ, ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಹೇಳಿ ನನಗೆ. 20,000 ಸಾರಿ 11 lakh, yes, 11,22,800. 11,22,800. Is that right? Debit side ಎಷ್ಟಿದೆ? What is the amount of debit side? ನೀವು ಹೇಳ್ಬೇಕು. What is the amount ಡೆಬಿಟ್ ಸೈಡ್ ಅಲ್ಲಿ ಎಷ್ಟಿದೆ? ಸೊ ಎಸ್, ಡೆಬಿಟ್ ಸೈಡ್ ಅಲ್ಲಿ 9 lakh ಈ ಕಡೆ ಬರುತ್ತೆ. ಎಷ್ಟು? 9,87,000 ಏನೋ ಬರುತ್ತೆ. ಸೊ ಈ ಕಡೆ ಜಾಸ್ತಿ 11,22,800. 11,22,800. ಸೊ ಈ ಕಡೆ ಎಷ್ಟು ಬರುತ್ತೆ ಅಂತ ಅಂದ್ರೆ ನಾವು 9 lakh. ಸೊ ನೋಷನಲ್ ಪ್ರಾಫಿಟ್ ಎಷ್ಟು ಮೈನಸ್ ಮಾಡಿದ್ರೆ? ಸೊ 11,22,800 ಮೈನಸ್ 90 ಎಷ್ಟು ಇದೆ ಅದು? ಎಷ್ಟು ನೋಷನಲ್ ಪ್ರಾಫಿಟ್ ಎಷ್ಟು ಬರುತ್ತೆ? ಐ ಥಿಂಕ್ 1,35,000 ಬರ್ಬೋದು. Is that right? 1,35,000. So 1,35,000 is the right answer. Correct ಅದು? 1,35,000. So notional profit ಎಷ್ಟು ಬಂತು? 1,35,000. ಅದನ್ನ ಕ್ಯಾರಿ ಡೌನ್ ಮಾಡ್ಕೊಂಡು ನೆಕ್ಸ್ಟ್ ಅದನ್ನ ಎಷ್ಟು ಪ್ರಪೋರ್ಷನೇಟ್ ಆಗಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀರಾ ಅಂತ ನೋಡೋಣ. ಸೊ ನೋಷನಲ್ ಪ್ರಾಫಿಟ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ 1,35,000 ಇಂಟು 2/3 ತಗೋತೀನಿ. ಯಾಕೆ 2/3 ತಗೋತೀನಿ ಹೇಳಿ ನಾನು? ಸೊ ವರ್ಕ್ ಸರ್ಟಿಫೈಡ್ ಎಷ್ಟು? ವಾಟ್ ಇಸ್ ದ ವರ್ಕ್ ಸರ್ಟಿಫೈಡ್? ಸೊ ವರ್ಕ್ ಸರ್ಟಿಫೈಡ್ ಈಸ್ 11 lakh. ವರ್ಕ್ ಸರ್ಟಿಫೈಡ್ ಎಷ್ಟಾಗಿದೆ? 11 lakh ಆಗಿದೆ. ಸೊ ವರ್ಕ್ ಸರ್ಟಿಫೈಡ್ 11 lakh ಆಗಿದೆ ಅಂತಂದ್ರೆ ಎಷ್ಟು ಪರ್ಸೆಂಟೇಜ್ ಆದಂಗಾಯ್ತು? ನೀವೇ ಲೆಕ್ಕಾಚಾರ ಮಾಡ್ಕೊಳ್ಳಿ. ಸೊ ವರ್ಕ್ ಸರ್ಟಿಫೈಡ್ 11 lakh ಡಿವೈಡೆಡ್ ಬೈ 15 lakh ಅಂದ್ರೆ ಎಷ್ಟು ಕಾಂಟ್ರಾಕ್ಟ್ ಆಗಿರೋದು ಹೇಳಿ? 15 lakh ಅಂದ್ರೆ ಎಷ್ಟು ಪರ್ಸೆಂಟೇಜ್ ಕೆಲಸ ಆದಂಗಾಯ್ತು?
It's a something like, so the amount ಎಷ್ಟಾಗುತ್ತೆ? What's the percentage? 11 lakh divided by 15 lakh. So it's almost 73%. ಅಂದ್ರೆ 73.33% ಆಗುತ್ತೆ. ಅಂದ್ರೆ ಮೋರ್ ದನ್ 50% ಇದ್ರೆ ಏನ್ ಮಾಡ್ಬೇಕು ನಾವು ಇದನ್ನ 2/3 ತಗೋಬೇಕಾಗತ್ತೆ. ಎಷ್ಟು? 2/3 ಇಂಟು ಎಷ್ಟು ಪರ್ಸೆಂಟೇಜ್ ಕ್ಯಾಶ್ ರಿಸೀವ್ಡ್? 80%. ಸೊ 80% ಅಲ್ವಾ? ಸೊ 80% ಹೆಂಗ್ ಬಂತು ಅಂತ ಗೊತ್ತಾಯ್ತಲ್ಲ ನಿಮ್ಗೆ. ಸೊ 80% ಗೊತ್ತಾಗ್ಲಿಲ್ಲ ಅಂದ್ರೆ ಬೇಕಾದ್ರೆ ಮಾಡ್ಕೊಳ್ಳಿ. 8,80,000 ಕ್ಯಾಶ್ ನ ರಿಸೀವ್ ಮಾಡಿದಾರಲ್ವಾ? 8,80,000 ಡಿವೈಡೆಡ್ ಬೈ 11 lakh. ಸೊ ಎಷ್ಟಾಯ್ತು? ಸೊ ಇಟ್ಸ್ 80% ಓನ್ಲಿ. ಎಷ್ಟು ಬರ್ತದು? 80% ಬರುತ್ತೆ. ಸೊ 11 ಲಕ್ಷಕ್ಕೆ 8,80,000 ಇಸ್ಕೊಂಡಿದ್ರೆ ಕ್ಯಾಶ್ ರಿಸೀವ್ಡ್ ಎಷ್ಟು? 80%. ಸೊ 1,35,000 ಅಲ್ಲಿ 2/3 ಇಂಟು ಎಷ್ಟು? We are doing with into 1 point, sorry, into 2/3. So the profit is 72,000 ಏನೋ ಬರುತ್ತೆ. ಸೊ 72,000. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟು ಟ್ರಾನ್ಸ್ಫರ್ ಮಾಡ್ತೀರಾ? 72,000 ಅಂದ್ರೆ 1,35,000 ಅಲ್ಲಿ you are transferring 72,000 for what? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಮಿಕ್ಕಿದ್ದು ಇನ್ನೆಷ್ಟಿದೆ? 63,000 is transferred to reserve account. ಇನ್ನೆಷ್ಟು? 63,000 ಏನಾಗುತ್ತೆ? ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ದಟ್ಸ್ ಆಲ್ ಅಬೌಟ್ ಕಾಂಟ್ರಾಕ್ಟ್ ಅಕೌಂಟ್. ಸೊ ಕಾಂಟ್ರಾಕ್ಟ್ ಅಕೌಂಟ್ ಇಷ್ಟೇ ಬರೋದು. ಸೊ ಆಲ್ರೆಡಿ ಕಾಂಟ್ರಾಕ್ಟೀಸ್ ಅಕೌಂಟ್ ನೀವು ಹಿಂದಿನ ಕ್ಲಾಸ್ ಅಲ್ಲಿ ಮಾಡಿದ್ರ, ಮತ್ತೆ ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ ನಾನು ಕಾಂಟ್ರಾಕ್ಟೀಸ್ ಅಕೌಂಟ್ ಹೆಂಗಿರುತ್ತೆ ಅಂತ. ಸೊ ಕಾಂಟ್ರಾಕ್ಟೀಸ್ ಅಕೌಂಟ್ ಲೈಕ್ ದಿಸ್. ಸೊ ಕಾಂಟ್ರಾಕ್ಟೀಸ್ ಅಕೌಂಟ್ ಯಾವ ತರ ಇರುತ್ತೆ ಅಂತ ನೋಡೋಣ. ಸೊ ಆಕ್ಚುಲಿ ಕಾಂಟ್ರಾಕ್ಟೀಸ್ ಅಕೌಂಟ್ ಅಲ್ಲಿ ಎಷ್ಟು ಪೇ ಮಾಡಿದಾನೆ ಕಾಂಟ್ರಾಕ್ಟ್ ಅಕೌಂಟ್ಗೆ ಅವನು ಬೈ ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್? ಎಷ್ಟು? 8,80,000. ಸೊ ಪೇ ಮಾಡಿರೋದು ಎಷ್ಟು? ಅಷ್ಟು ಮಾತ್ರ ಬರೆಯೋದು ನಾವು. ಕಾಂಟ್ರಾಕ್ಟ್ ಎಷ್ಟು ಪೇ ಮಾಡಿರ್ತಾನೆ ಅಷ್ಟು 8,80,000. ಅದು ಯಾವುದಕ್ಕೆ? ಕಾಂಟ್ರಾಕ್ಟ್ ಕಡೆಗೆ 8,80,000 ಕೊಟ್ಟಿದ್ದಾನೆ ಅಂತ ಅರ್ಥ. ಸೊ 8,80,000 ಅಂಡ್ 8,80,000 ಅಷ್ಟೇ ಬ್ಯಾಲೆನ್ಸ್. ಇನ್ನೇನು ಕಾಂಟ್ರಾಕ್ಟೀಸ್ ಅಕೌಂಟ್ ಅಲ್ಲಿ ನಾವು ರಿಸೀವ್ಡ್ ಆಗಿರೋದು ಎಷ್ಟು ಅಮೌಂಟ್ ಅಷ್ಟು ಮಾತ್ರ ಇಲ್ಲಿ ಬರೆಯುವಂಥದ್ದು. ಸೊ ಕಾಂಟ್ರಾಕ್ಟೀಸ್ ಅಕೌಂಟ್ ಅಲ್ಲಿ ವಿ ಆರ್ ರೈಟಿಂಗ್ ಲೈಕ್ ದಿಸ್. ಸೊ ಈ ಸಲ ಬ್ಯಾಲೆನ್ಸ್ ಶೀಟ್ ಒಂದು ಕೇಳಿದ್ದಾರೆ. ಸೊ ಯಾವ್ಯಾವ ಐಟಮ್ಗಳು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ ಅನ್ನೋದನ್ನ ಕೇಳಿದ್ದಾರೆ. ಸೊ ಲೆಟ್ಸ್ ಸಿ ಆನ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಯಾವ ರೀತಿ ಇದೆ ಅಂತ ನೋಡೋಣ. ಸೊ now we are going to do balance sheet now. As you know, ಬ್ಯಾಲೆನ್ಸ್ ಶೀಟ್ ಅಂತಂದ್ರೆ ಏನ್ ಕಾಲಮ್ ಇದೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಇಟ್ಸ್ ಕಂಪ್ಲೀಟೆಡ್ ಬ್ಯಾಲೆನ್ಸ್ ಶೀಟ್ ಆಗ್ಬೇಕು ಅಂತ ಏನಿಲ್ಲ. ಇಲ್ಲಿ ನಿಮ್ಗೆ ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸ್ ಆಗ್ಬೇಕು ಅನ್ನೋದು ಇದೇನಿರಲ್ಲ. ಯಾಕೆ ಅಂತ ಅಂದ್ರೆ ಇಟ್ಸ್ ಇನ್ಕಂಪ್ಲೀಟ್ ಬ್ಯಾಲೆನ್ಸ್ ಶೀಟ್. ಯಾಕೆಂದ್ರೆ ನಮ್ ಫುಲ್ ಡೀಟೇಲ್ಸ್ ಏನಿರಲ್ಲ ಇದರಲ್ಲಿ. ಸೊ ಇದರಲ್ಲಿ ಏನಿರುತ್ತೆ? ಇನ್ಕಂಪ್ಲೀಟ್ ಡೀಟೇಲ್ಸ್ ಆಗಿರೋದ್ರಿಂದ ಇಲ್ಲಿ ಕೇಳಿರೋದು ಅಲ್ಲಿರೋ ಐಟಮ್ಗಳು ಯಾವ್ಯಾವ ಬರುತ್ತೆ ಇಲ್ಲಿ ಅನ್ನೋದನ್ನ ನೀವು ತೋರಿಸ್ಬೇಕಷ್ಟೇ ಹೊರತು ಇಲ್ಲಿ ಯು ಆರ್ ನಾಟ್ ಸಪೋಸ್ ಟು ಬ್ಯಾಲೆನ್ಸ್ ಆಗ್ಬೇಕು, ಇದು ಆಗ್ಬೇಕು ಅನ್ನೋದೇನಿರಲ್ಲ. ಸೊ ಅಸೆಟ್ಸ್ ಅಲ್ಲಿ ಏನ್ ಬರುತ್ತೆ, ಲಯಬಿಲಿಟೀಸ್ ಅಲ್ಲಿ ಏನ್ ಬರುತ್ತೆ ಅನ್ನೋದು ಗೊತ್ತಾಗ್ಲಿ ಅಂತ ನಾನು ಮಾಡಿಸ್ತಾ ಇರೋದು ಇದರಲ್ಲಿ. ಸೊ ನಾವು ಲಯಬಿಲಿಟೀಸ್ ಅಲ್ಲಿ ವೇಜಸ್ ಅಕ್ರೂಡ್, ಕರೆಕ್ಟಾ? ವೇಜಸ್ ಅಕ್ರೂಡ್ ಇನ್ನು ಕೊಟ್ಟಿಲ್ಲ ಅದು. ಸೊ ಆಸ್ ಅ ಲಯಬಿಲಿಟಿ ಆಗಿ ಉಳ್ಕೋತು. ಮತ್ತೆ ಆಲ್ಸೋ ಒನ್ ಮೋರ್ ಇಸ್ ದೇರ್, ಇನ್ನೊಂದಿದೆ, ಅದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಕ್ರೂಡ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಕ್ರೂಡ್ ಕೂಡ ಇದೆ. ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಕ್ರೂಡ್, ವೇಜಸ್ ಅಕ್ರೂಡ್ ಈಸ್ ಎಷ್ಟಿತ್ತು? ವೇಜಸ್ ಅಕ್ರೂಡ್ 7,800 I guess. ವೇಜಸ್ ಅಕ್ರೂಡ್ 7,800. ಎಸ್, 7,800. ನೆಕ್ಸ್ಟ್ ಈಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಕ್ರೂಡ್ ಇದೆ, ಅದೆಷ್ಟಿದೆ? ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಕ್ರೂಡ್ ಇದೆ, ಅದೆಷ್ಟಿದೆ? 1,600 ಇದೆ. ನೆಕ್ಸ್ಟ್ ಅಸೆಟ್ ಸೈಡ್ ಬರ್ದಾಗ ಯು ಹ್ಯಾಡ್ ಟು ರೈಟ್ ವರ್ಕ್ಸ್. ಏನೇನ್ ಬರೀಬೇಕು ನೋಡಿ ಇಲ್ಲಿ, ಲಿಸನ್ ಕೇರ್ಫುಲಿ. ವರ್ಕ್ ಸರ್ಟಿಫೈಡ್, 2 ಕಾಲಮ್ ಮಾಡ್ಕೊಬಿಡಿ. ಯೂಶುವಲ್ ಆಗಿ ಇದನ್ನ ಮೈನಸ್ ಎಲ್ಲ ಮಾಡೋದ್ರಿಂದ ಯು ಹ್ಯಾವ್ ಟು ಮೇಕ್ 2 ಕಾಲಮ್ ಓವರ್ ಹಿಯರ್. ವರ್ಕ್ ಸರ್ಟಿಫೈಡ್, ವಾಟ್ ಇಸ್ ದ ವರ್ಕ್ ಸರ್ಟಿಫೈಡ್? 11 lakh, ಕರೆಕ್ಟ್ ಅಲ್ಲ? ಸೊ ವರ್ಕ್ ಸರ್ಟಿಫೈಡ್ ಇಸ್ 11 lakh plus work uncertified. Work uncertified is 16,500 ಇದೆ ಲೆಕ್ಕದಲ್ಲಿ. ವರ್ಕ್ uncertified
So work uncertified is 16,500. ನೋಡಿ ಏನೇನ್ ಬರಿತೀವಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಂತ ತೋರಿಸ್ತಾ ಇರೋದು ನಿಮ್ಗೆ ಇದರಲ್ಲಿ ನಾನು. ಸೊ ವರ್ಕ್ ಅನ್ಸರ್ಟಿಫೈಡ್ ಆಯ್ತು. ನೆಕ್ಸ್ಟ್ ಯು ಆಡ್ ಬೋತ್. when you add both 11,16,500 11,16,500 ಮೈನಸ್ ಏನ್ ಮಾಡ್ಬೇಕು ಗೊತ್ತಾ? ಕ್ಯಾಶ್ received. Somebody is raising question. What is that? Yes, 11 lakh. $11,16,000 ಮೈನಸ್ ಕ್ಯಾಶ್ ರಿಸೀವ್ಡ್. ದುಡ್ಡು ಇಸ್ಕೊಂಡಿದಾರಲ್ಲ ಅದನ್ನ ಏನ್ ಮಾಡ್ಬೇಕು ಇಲ್ಲಿ ಮೈನಸ್ ಮಾಡ್ಬೇಕು. ಎಷ್ಟು? 8,80,000 ರಿಸೀವ್ ಮಾಡಿದಾರಲ್ಲ. ಸೊ 8,80,000 ರಿಸೀವ್ ಮಾಡಿರೋದನ್ನ ನಾವು ಮೈನಸ್ ಮಾಡಿದ್ರೆ ದ ಅಮೌಂಟ್ ಸಿ ದ ಅಮೌಂಟ್ ಎಷ್ಟು? 2,36,500. 11,16,500 minus 8,80,000 ಮಾಡಿದ್ರೆ 2,36,500. 2,36,500 ಬರುತ್ತೆ. ಸೊ ನೆಕ್ಸ್ಟ್ ಇದಾದ ನಂತರ ರಿಸರ್ವ್ ಇದೆಯಲ್ವಾ, ರಿಸರ್ವ್ ಕೂಡ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು ನೀವು. ವಿ ಹ್ಯಾವ್ ಟು ಡಿಡಕ್ಟ್ ರಿಸರ್ವ್ ಮೈನಸ್ ರಿಸರ್ವ್ ಎಲ್ಲಿದೆ ಹೇಳಿ ನೋಡಿ. ಇಲ್ಲಿ ನೀವು ಮಾಡೋದ್ರಲ್ಲ ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ವರ್ಕಿಂಗ್ ಪ್ರೋಗ್ರೆಸ್ ರಿಸರ್ವ್. ದಿಸ್ ಇಸ್ ದ ಒನ್. 63,000 ಅಂದ್ರೆ ನೋಷನಲ್ ಪ್ರಾಫಿಟ್ ಅಲ್ಲಿ 72,000 ಅಲ್ಲಿ ಟ್ರಾನ್ಸ್ಫರ್ ಮಾಡಿ ವರ್ಕಿಂಗ್ ಪ್ರೋಗ್ರೆಸ್ ಏನ್ ಮಾಡಿ ಟ್ರಾನ್ಸ್ಫರ್ ಈ ಕಡೆ ಮಾಡಿದ್ರೆ ಈ ಕಡೆನೆ ಬರಿಬೇಕಾಗುತ್ತೆ. ರಿಸರ್ವ್ ಕೂಡ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ವಾಟ್ ಇಸ್ ದ ರಿಸರ್ವ್ ಅಮೌಂಟ್? 63,000. ಸೊ 2,36,500 ಅಲ್ಲಿ ಯು ಹ್ಯಾವ್ ಟು ಮೈನಸ್ 63,000. 63,000 ಮೈನಸ್ ಮಾಡಿ ವಾಟ್ ಈಸ್ ದ ಏನ್ ಉಳಿಯುತ್ತೆ ರೆಸ್ಟ್ ಆಫ್ ದ ಅಮೌಂಟ್ ಇನ್ನೇನ್ ಉಳಿಯುತ್ತೆ? ದಟ್ ಈಸ್ 1,73,500. 1,73,500. ಸೊ ಇಟ್ಸ್ ಇನ್ಕಂಪ್ಲೀಟ್ ಬ್ಯಾಲೆನ್ಸ್ ಶೀಟ್. ಯಾಕಂದ್ರೆ ಬ್ಯಾಲೆನ್ಸ್ ಶೀಟ್ ಇನ್ನು ಫುಲ್ ಆಗಿಲ್ಲ. ಯಾಕಂದ್ರೆ ಎಷ್ಟಿದೆ ಐಟಮ್ಗಳು ಅಷ್ಟೇ ಬರೆಯಕಾದು. ಸೊ ವಿ ಆರ್ ರೈಟಿಂಗ್ ದಟ್ ಮಚ್ ಓನ್ಲಿ. ಸೊ ಇಟ್ಸ್ ಅ ಇನ್ಕಂಪ್ಲೀಟ್ ಬ್ಯಾಲೆನ್ಸ್ ಶೀಟ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ದಿಸ್ ಇಸ್ ನಾಟ್ ಕಂಪ್ಲೀಟೆಡ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಅದಕ್ಕೆ ಏನೇನ್ ಐಟಮ್ ಬರುತ್ತೆ ಅಂತ ವರ್ಕ್ ನೋಡಿ. ಇಲ್ಲಿ ವರ್ಕ್ ಸರ್ಟಿಫೈಡ್, ಅನ್ಸರ್ಟಿಫೈಡ್, ಮೈನಸ್ ಕ್ಯಾಶ್ ರಿಸೀವ್ಡ್, ಮೈನಸ್ ರಿಸರ್ವ್, ಇಷ್ಟನ್ನು ಮೈನಸ್ ಮಾಡಿ ಬರಿಬೇಕಾಗತ್ತೆ. ಓಕೆ, ದಟ್ಸ್ ಆಲ್ ಅಬೌಟ್ ದ ಪ್ರಾಬ್ಲಮ್. ಸೊ ಇಷ್ಟು ಪ್ರಾಬ್ಲಮ್. ಇನ್ನೇನಾದ್ರೂ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮೀ ನಾವ್ ಇಟ್ ಸೆಲ್ಫ್. ಏನಾದ್ರು ಡೌಟ್ಸ್ ಗಳಿದ್ರೆ